ಸೊ ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ತಮ್ಮನೇಲಿ ನೋಡೇ ನೀವು ಒಳಗಡೆ ಎಂಟ್ರಿ ಆಗಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ನಾರ್ಮಲ್ ಕಾರೆಲ್ಲ ಕ್ರೆಟಾ ಲಾಂಚ್ ಆಗ್ತಾ ಇದೆ ಇವತ್ತು. ಆ್ಯಂಡ್ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲಾಂಚ್ ಬಂದು ಇವತ್ತು ಮೈಸೂರಲ್ಲಿರೋ ಅದ್ವೈತ್ ಹುಂಡೈಯಲ್ಲಿ ನಡೀತಾ ಇದೆ. ಸೊ ನಾನಂತೂ 2 ದಿನದಿಂದ ತುಂಬಾ ಎಕ್ಸೈಟೆಡ್ ಆಗಿದೆ, ಯಾಕಂದರೆ ಕ್ರೆಟಾದಲ್ಲಿ ಫೀಚರ್ಸ್ ಮಾತ್ರ ತುಂಬಿಟ್ಬಿಟ್ಟಿದ್ದಾರೆ ಈ ಸತಿ. ಈಗಲೇ ಹೇಳಿದ್ರೆ ನಿಮಗೂ ಎಕ್ಸೈಟ್ಮೆಂಟ್ ಕಮ್ಮಿ ಆಗುತ್ತೆ, ಬಟ್ ಬೇಡ, ಕಾರ್ನ ಹೋಗಿ ಇವತ್ತು ಶೋರೂಮಲ್ಲಿ ನೋಡೋಣ. ಸೊ ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಫೇಸ್ ಲಿಫ್ಟೆಡ್ ಹ್ಯುಂಡೈ ಕ್ರೆಟಾ 2024 ಮಾಡೆಲ್. ಈ ಕಾರ್ನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದೆ ಆ್ಯಂಡ್ ಇವತ್ತು ನಿಮ್ಮ ಮುಂದೆ ಇದೆ. ಸೊ ಏನಂದರೆ ಕ್ರೆಟಾ ಹಳೆಯದಕ್ಕೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಡಿಸೈನೇ ರಿಫ್ರೆಶ್ ಮಾಡಿದ್ದಾರೆ. ಯಾಕಂದರೆ DRL ಬಂದು ಈ ಕಾರ್ನರಿಂದ ಹಿಡಿದು ಆ ಕಾರ್ನರ್ ತನಕ ಕಂಪ್ಲೀಟಾಗಿ ರನ್ ಆಗುತ್ತೆ. ಆ್ಯಂಡ್ ಗ್ರಿಲ್ ಬಂದು ತುಂಬಾ ದೊಡ್ಡದು ಆ್ಯಂಡ್ ಗನ್ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಪ್ರೀಮಿಯಮ್ನೆಸ್ ಜಾಸ್ತಿ ಮಾಡಿದ್ದಾರೆ ಅನ್ಬೋದು. ಆ್ಯಂಡ್ ಹ್ಯುಂಡೈ ಲೋಗೋ ಸ್ವಲ್ಪ ದೊಡ್ಡದಾಯಿತು, ಇಷ್ಟು ದೊಡ್ಡದಿದೆ ಆಲ್ಮೋಸ್ಟ್. ಆ್ಯಂಡ್ ಅದು ಬಿಟ್ಟರೆ ಫೀಚರ್ ಲೋಡೆಡ್ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದರೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಒಂದು ರೇಡಾರ್ ಇದೆ. ಇದೇನಕ್ಕೆ ಅಂದರೆ ಏಡಾಸ್ಗೆ ಇನ್ ಕೇಸ್ ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರೆ ಅದಾಗದೇ ಡ್ರೈವ್ ಮಾಡುತ್ತೆ, ಯಾರಾದರೂ ಸಡನ್ನಾಗಿ ಅಡ್ಡ ಬಂದರೆ ಬ್ರೇಕ್ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಅದೆಲ್ಲ ಫೀಚರ್ಸ್ ತುಂಬ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟಲ್ಲೂ ಕ್ಯಾಮ್ರಾ ಇದೆ, ಯಾಕಂದರೆ 360 ಡಿಗ್ರಿ ಸರೌಂಡ್ ವ್ಯೂ ಕೊಟ್ಟಿದ್ದಾರೆ. ಹೆಡ್ಲ್ಯಾಂಪ್ಸ್ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ಹಳೆ ಕ್ರೆಟಾದಲ್ಲಿ ನಿಮಗೆ 3 ಬರ್ತಾಯಿತ್ತು, ಬಟ್ ಈಗ ಕ್ವಾಡ್ LED ಸೆಟಪ್ 1 2 3 4 ಫುಲ್ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಡೇ ಟೈಮಲ್ಲಿ ಇಷ್ಟು ಪವರ್ಫುಲ್ ಆಗಿದೆ. ಆ್ಯಂಡ್ ಅದು ಬಿಟ್ಟರೆ ಫಾಗ್ ಲ್ಯಾಂಪ್ಸ್ ಇಲ್ಲ, ಯಾಕಂದರೆ ಹೆಡ್ಲ್ಯಾಂಪೇ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಸ್ಕಿಡ್ ಪ್ಲೇಟ್ಸ್ ಓಕೆ ಸ್ವಲ್ಪ ಮೇಲ್ಗಡೆ ಎಕ್ಸ್ಪೋಸ್ ಆಗಿದೆ, ಬಟ್ ನಾಟ್ ಎನ್ ಇಶ್ಯೂ. ಫ್ರಂಟ್ ಫೇಶಿಯಿಂದ ಮಾತ್ರ ಕಾರ್ ಸೂಪರ್ಬಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈಗ ಕ್ರೆಟಾ ಸೈಡ್ ಪ್ರೊಫೈಲ್ ನೋಡೋದಾದರೆ ಅಂಥ ಮೇಜರ್ ಚೇಂಜಸ್ ಏನೂ ಇಲ್ಲ, ಯಾಕಂದರೆ ಸೈಡ್ ಬಾಡಿ ಪ್ಯಾನಲ್ಸ್ ಏನಿದೆ, ಡೋರ್ಸ್ ಆಗಿರ್ಬೋದು, ಫೆಂಡರ್ ಎಲ್ಲ ಸಿಮಿಲರ್ ಆಗಿದೆ ಓಲ್ಡ್ ಕ್ರೆಟಾಗೆ. ಬಟ್ ಡಿಫ್ರೆನ್ಸ್ ಏನಂತ ಕೇಳಿದ್ರೆ ಈ ಒಂದು ಅಲಾಯ್ ವೀಲ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಡ್ಯುಯಲ್ ಟೋನ್ ಡೈಮಂಡ್ ಕಟ್ 17 ಇಂಚ್ ವೀಲ್ಸ್, 215/60 ಪ್ರೊಫೈಲು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈಗ ಬ್ರೇಕಿಂಗ್ ಅಂತ ಬಂದಾಗ ನಿಮಗೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ಇದೆ, ಈವನ್ ಫಾರ್ ರೇರ್, ಈವನ್ ಫಾರ್ ಫ್ರಂಟ್. ಸಸ್ಪೆನ್ಷನ್ ಟ್ರಾವೆಲ್ ಕೂಡ ಚೆನ್ನಾಗಿದೆ. ಅದು ಬಿಟ್ಟರೆ ಸೈಡಲ್ಲಿ ಈಗ ಸ್ಕಿಡ್ ಪ್ಲೇಟ್ಸ್ ಸಿಲ್ವರ್ ಕಲರ್ ಫಿನಿಶ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಸೇಮ್ ಯಾಕಿದೆ ಅಂತ ಹೇಳಿದೆ ಅಂದರೆ ಈ ಸಿಲ್ವರ್ ಫಿನಿಶ್ ಏನು ನೋಡ್ತಾ ಇದ್ದೀರಾ, ಇದು ಹಳೆ ಕ್ರೆಟಾದಲ್ಲೂ ಕ್ಯಾರಿ ಆನ್ ಆಗ್ತಿತ್ತು. ಕ್ರೋಮ್ ಡೋರ್ ಹ್ಯಾಂಡಲ್ಸ್, 50 ಲೀಟರ್ ಫ್ಯೂಯಲ್ ಟ್ಯಾಂಕ್, ಸೈಡಿಂದ ಅಂಥ ಏನು ಮೇಜರ್ ಚೇಂಜಸ್ ಇಲ್ಲ. ಸೊ ನನ್ನ ಪ್ರಕಾರ ಕ್ರೆಟಾದಲ್ಲಿ ಎಲ್ಲರಿಗೂ ಇಷ್ಟ ಆಗೋ ಡಿಸೈನ್ ಏನಂದರೆ ರೇರ್ ಪ್ರೊಫೈಲ್, ಯಾಕಂದರೆ ಟ್ರೆಂಡಿಗೆ ತಕ್ಕಂಗೆ ಅಪ್ಡೇಟ್ ಮಾಡಿದ್ದಾರೆ. ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಆಲ್ LED ಇದು ಹಾರಿಜಾಂಟಲ್ ಪ್ಯಾರಾಮೆಟ್ರಿಕ್ ಟೈಲ್ ಲ್ಯಾಂಪ್ಸ್ ಅಂತ ಕರೀತಾರೆ. ನೀವಿನ್ನ ಹೈ ಫ್ಯೂಯಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಕರ್ನಾಟಕದಲ್ಲಿ ಇದೆ ಫಸ್ಟ್ ರಿವ್ಯೂ ಅಂತ ಹೇಳ್ಬೋದು. ಬಟ್ ಫಾಗ್ ಲ್ಯಾಂಪ್ ಅಂತೂ ನಿಮಗೆ ಸೆಂಟರಲ್ಲಿ ಕನೆಕ್ಟ್ ಮಾಡಿದ್ದಾರೆ ಈ ಸತಿ, ಯಾಕಂದರೆ ರಿವರ್ಸ್ ಗೇರ್ಗೆ ಹಾಕಿದ ತಕ್ಷಣ ಅದೇನು ಕ್ಯಾಮ್ರಾ ಅನ್ನೋದಾಗ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. 4 ಪಾರ್ಕಿಂಗ್ ಸೆನ್ಸರ್ಸ್ ಬದ್ಬಿಟ್ರೆ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಇಷ್ಟ ಆಗಿದೆ ಅಂದರೆ ಲೋಗೋನ ಫೈಬರ್ ಗ್ಲಾಸ್ ಒಳಗಡೆ ಫಿನಿಶ್ ಮಾಡಿದ್ದಾರೆ, ಸೊ ದಟ್ ಯಾರು ಟಚ್ ಮಾಡಿ ಗಲೀಜ್ ಮಾಡಬಾರ್ದು ಅಂತ, ಅದು ಇಷ್ಟ ಆಯಿತು. ವೈಪರ್, ಡಿಫಾಗರ್ಸ್, ವಾಷರ್ಸ್ ಎಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪಾಯ್ಲರ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ಬೋದು. ಮೇಲ್ಗಡೆ ನಿಮಗೆ ಒಂದು ಶಾರ್ಕ್ ಫಿನ್ ಆ್ಯಂಟೆನಾ ಆ್ಯಂಡ್ ಸೈಡ್ ವೇಸಲ್ಲಿ ನಿಮಗೆ ರೂಫ್ ರೈಲ್ಸ್ ಇದೆ. ಸೊ ಈಗ ಮೇನ್ ಮ್ಯಾಟರ್ಗೆ ಹೋಗೋದಾದರೆ ಬೂಟ್ ಸ್ಪೇಸ್. ಕ್ರೆಟಾದಲ್ಲಿ ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಆಗಿರಲ್ಲ, ಯಾಕಂದರೆ ಈ ಸತಿನೂ ನಿಮಗೆ 453 ಲೀಟರ್ಸ್ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿಗೆ ಮೋರ್ ದೆನ್ ಎನಫ್ ಅನ್ಬೋದು. ಆ್ಯಂಡ್ ಇನ್ನೂ ನಿಮ್ಗೆ ಖುಷಿಯಾಗೋ ವಿಚಾರ ಏನಂದರೆ ಬೂಟ್ ಸ್ಪೇಸಲ್ಲಿ ನಿಮಗೆ ಸಬ್ಬೂಫರ್ ಇದೆ, ಅದು ಬೋಸ್ ಕಂಪ್ನಿದು. ಮ್ಯೂಸಿಕ್ ಕೇಳಬೇಕಾದ್ರೆ ಆ ಸೌಂಡ್ ನಿಮಗೆ ಹೊಡಿತಾ ಇರುತ್ತೆ, ಅಷ್ಟೊಂದು ಕ್ಲಿಯರ್ ಆಗಿದೆ. ಬೋಸ್ ಪ್ರೀಮಿಯಮ್ ಸ್ಪೀಕರ್ಸ್, ಪಾರ್ಸಲ್ ಟ್ರೇ ಇದೆ. ಕೆಳಗಡೆ ಸ್ಪೇರ್ ವೀಲ್ ಒಂದು ಸೈಜ್ ಕಮ್ಮಿ 16 ಇಂಚಸ್ ಕೊಟ್ಟಿರ್ತಾರೆ. ಬಟ್ ಓವರ್ ಆಲ್ ಬೂಟಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ ನನ್ನ ಕಡೆಯಿಂದ, ಥಮ್ಸ್ ಅಪ್. ಸೊ ಈಗ ಕ್ರೆಟಾ ಇಂಜಿನ್ ಆಪ್ಷನ್ಸ್ ಬಂದು 3 ಇಂಜಿನ್ ಆಪ್ಷನ್ಸ್ ಇದೆ, ಅದರಲ್ಲಿ 2 ಪೆಟ್ರೋಲು 1 ಡೀಸೆಲ್. ಅಪ್ಡೇಟ್ ಮಾಡಿರೋದು ಒಂದು ಯಾವುದಂದರೆ ಟರ್ಬೋ ಪೆಟ್ರೋಲ್ ಇಂಜಿನ್ 1400cc ಇದೆ, 1500cc ಮಾಡಿದ್ದಾರೆ. ಈಗ ಪ್ರಿಫರ್ ಮಾಡೋದಾದರೆ ನಾನು ಸಿಂಪಲಾಗಿ ಹೇಳ್ತೀನಿ, ಒಂದು ನಾರ್ಮಲ್ ಪೆಟ್ರೋಲ್ ಇಂಜಿನ್ ಬಂದು ಜಾಸ್ತಿ ತೆಗೆಯಲ್ಲ, ಮನೇಲೇ ನಿಲ್ಲಿಸಿರ್ತೀನಿ ಅನ್ನಂಗಿದ್ರೆ ಗೋ ವಿತ್ ದ್ಯಾಟ್, ಯಾಕಂದರೆ ಜಾಸ್ತಿ ಯೂಸೇಜ್ ಮಾಡಿದ್ರೆ ಇನ್ವೆಸ್ಟ್ಮೆಂಟು ನಿಮಗೆ ಕಮ್ಮಿ ಆಗುತ್ತೆ ಅದರಲ್ಲಿ. ಆ್ಯಂಡ್ ಇನ್ನೊಂದಿದೆ ಟರ್ಬೋ ಪೆಟ್ರೋಲ್, ಹೇಳಿದ್ನಲ್ಲ 1500cc ಮಾಡಿದ್ದಾರೆ ಅಂತ. ಅದು ಯಾರಿಗೆ ಅಂದರೆ ಎನಿ ಟೈಮ್ ನನಗೆ ಪಿಕಪ್ ಬೇಕು, ಪರ್ಫಾರ್ಮೆನ್ಸ್ ನನಗೆ ಇರಲೇಬೇಕು ಕಾರಲ್ಲಿ ಅನ್ನೋರು ಅದಕ್ಕೆ ಹೋಗ್ಬೋದು. ಆ್ಯಂಡ್ ಆಲ್ರೌಂಡರ್ ಇಂಜಿನ್ ಡೀಸೆಲ್, ಟರ್ಬೋ ಡೀಸೆಲ್ ಇಂಜಿನ್ ಏನಿದೆ, ಪಿಕಪ್ ಇದೆ, ಪರ್ಫಾರ್ಮೆನ್ಸ್, ಮೈಲೇಜ್ ಆಲ್ರೌಂಡರ್. ನಿಮಗೆ ಮೈಲೇಜ್ ಅಂತೂ 23 ಕಿಲೋಮೀಟರ್ಸ್ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರಾಲ್ ನಾನು ಪ್ರಿಫರ್ ಅದನ್ನೇ ಮಾಡ್ತೀನಿ, ಗೋ ವಿತ್ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್. ಆ್ಯಂಡ್ ನಾನಂತೂ ತುಂಬ ವೆಯ್ಟ್ ಮಾಡ್ತಿದ್ದಿದ್ದು ಕ್ರೆಟಾ ಇಂಟೀರಿಯರ್ಸ್ ನೋಡೋಕ್ಕೆ, ಯಾಕಂದರೆ ಮೇಜರ್ ಅಪ್ಡೇಟ್ ಮಾಡಿರೋದೇ ಇಲ್ಲಿ. ಸೊ ಈಗ ಡೋರ್ ಪ್ಯಾಡ್ಸಲ್ಲೂ ಕೂಡ ನಿಮಗೆ ಕಲರ್ ಥೀಮ್ ಚೇಂಜ್ ಮಾಡಿದ್ದಾರೆ, ಡಿಸೈನ್ ಸೇಮ್ ಇರ್ಬೋದು. ಇಲ್ಲಿ ನಿಮಗೆ ಗ್ರೇಯಿಶ್ ವಿತ್ ಡಾರ್ಕ್ ಗ್ರೇ ಅಂತ ಹೇಳ್ಬೋದು, ಒಂಥರ ಸಿಮಿಲರ್ ಡಿಸೈನ್, ಬಟ್ ಕಲರ್ ಥೀಮ್ ಚೇಂಜ್ ಆಗಿದೆ. ಆ್ಯಡೆಡ್ ಏನಂದರೆ ಈಗ ನಿಮಗೆ ಸನ್ ಬ್ಲೈಂಡ್ಸ್ ಆ್ಯಡ್ ಮಾಡಿದ್ದಾರೆ ಫಾರ್ ಬೋತ್ ದ ಡೋರ್ಸ್. ಆ್ಯಂಡ್ ಮೆಜಾರಿಟಿ ಅಪ್ಗ್ರೇಡ್ ಇನ್ ದ ಕಾರ್ ಈಸ್ ರಿಕ್ಲೈನಿಂಗ್ ಬ್ಯಾಕ್ ಸೀಟ್ಸ್ ಕೊಟ್ಟಿದ್ದಾರೆ. ನಿಮ್ಮ ಹೈಟಿಗೆ ತಕ್ಕಂಗೆ ಅಥವಾ ನಿಮ್ಮ ಕಂಫರ್ಟಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಬೋದು. 1 ಆ್ಯಂಗಲ್, 2nd ಆ್ಯಂಗಲ್ ಆ್ಯಂಡ್ 3rd ಆ್ಯಂಗಲ್, 3 ಆ್ಯಂಗಲಲ್ಲಿ ಸೆಟ್ ಮಾಡ್ಬೋದು. ಅದಕ್ಕೆ ಕಂಫರ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು, ಯಾಕಂದರೆ ನಾನು 6'1" ಇರೋದ್ರಿಂದ ಆರಾಮಾಗಿ ಕೂತ್ಕೋಬೋದು. ಫುಲ್ ರಿಕ್ಲೈನ್ ಮಾಡಿದ್ದೀನಿ ಸೀಟ್ಸ್ನ. ಲೆಗ್ ರೂಮ್, ನೀ ರೂಮ್, ಅಂಡರ್ ಥೈ ಸಪೋರ್ಟ್ ಕ್ರೆಟಾದಲ್ಲಂತೂ ಟಾಪ್ ನಾಚ್, ಕಂಫರ್ಟ್ ಬಗ್ಗೆ ಕಂಪ್ಲೇಂಟೇ ಇಲ್ಲ.
ರೇರ್ ಎಸ್ ಇವೆಂಟ್ಸ್ ಕೊಟ್ಟಿದ್ದಾರೆ, 2 ಟೈಪ್ ಸಿ ಚಾರ್ಜರ್. ಅದು ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಪ್ಯಾನರಾಮಿಕ್ ಸನ್ರೂಫ್ ಅದು ಆಮೇಲೆ ಓಪನ್ ಮಾಡ್ತೀನಿ ನಾನು. ಆ್ಯಂಡ್ ಬೋಸ್ ಪ್ರೀಮಿಯಮ್ ಸ್ಪೀಕರ್ಸ್, ಎಂಟರ್ಟೈನ್ಮೆಂಟಲ್ಲೂ ಕಮ್ಮಿ ಇಲ್ಲ. ಫ್ರಂಟ್ ಡಿಸೈನ್ ಮಾತ್ರ ಇನ್ನೂ ಮೈಂಡ್ ಬ್ಲೋಯಿಂಗ್ ಆಗಿದೆ, ಯಾಕಂದರೆ ಡ್ಯುಯಲ್ ಸ್ಕ್ರೀನ್ ಸೆಟಪ್ ಕೊಟ್ಟಿದೆ. ಆ್ಯಂಡ್ ಇವನ್ ಹಂಪು ಅಷ್ಟೇ ಡೀಸೆಂಟ್, ಜಾಸ್ತಿನೂ ಎತ್ತಿಲ್ಲ, ಫುಲ್ ಕೆಳಗಡೆ ಫ್ಲ್ಯಾಟು ಇಲ್ಲ. ಓವರಾಲ್ 3 ಜನ ಕೂತ್ಕೋತೀನಿ ಅನ್ನಂಗಿದ್ರೆ ಕ್ರೆಟಾದಲ್ಲಿ ಈಸಿಯಾಗಿ ಕೂತ್ಕೋಬೋದು. ಸೊ ಈಗ ಕ್ರೆಟಾ ಕೀ ಅಂತ ಬಂದಾಗ ಸೊ ಏನು ಚೇಂಜಸ್ಸೇ ಇಲ್ಲ, ನಾರ್ಮಲ್ ಹಳೆಯ ಕ್ರೆಟಾಲಿ ಏನು ಕೀ ಬರ್ತಾಯಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಲಾಕ್ ಅನ್ಲಾಕ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟನ್ ಬಂದು ಬೂಟ್ ಓಪನ್ ಮಾಡೋಕ್ಕೆ, ಅಂಥ ಮೇಜರ್ ಚೇಂಜಸ್ ಏನೂ ಇಲ್ಲ. ಸೊ ಈಗ ಕ್ರೆಟಾ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ, ಈಗ ಜಸ್ಟ್ ಬ್ರೋಷರ್ಸ್ ಬಂದಿದೆ ಕಂಪ್ನಿಯಿಂದ. ನಿಮಗೆ ಬೇಸಿಕ್ ವೇರಿಯಂಟ್ ಬಂದು 10,99,000 ಶುರು ಆದರೆ ಇಟ್ ಗೋಸ್ ಅಪ್ ಟು 19,99,000. ಇದು ಬಂದು ಜಸ್ಟ್ ಎಕ್ಸ್-ಶೋರೂಮ್ ಪ್ರೈಸ್. ಆನ್ ರೋಡ್ ಪ್ರೈಸ್ ನಿಮಗೆ ಮತ್ತು ಫೀಚರ್ಸ್ ಬಗ್ಗೆ ಏನಾದ್ರು ಡೌಟ್ ಇದೆ ಅಂದರೆ ಅದ್ವೈತ್ ಹುಂಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಈಗ ಕ್ರೆಟಾ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಸತಿ 10mm ಅಪ್ಡೇಟ್ ಮಾಡಿದ್ದಾರೆ, 200mm ಅನ್ಬೋದು. ಅದಕ್ಕೆ ಹೇಳಿದ್ನಲ್ಲ, ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಅಂಥ ಮೇಜರಾಗಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. 17 ಇಂಚ್ ವೀಲ್ಸ್ ಇದೆ, 200mm ಗ್ರೌಂಡ್ ಕ್ಲಿಯರೆನ್ಸ್. ಒಳಗಡೆ 5 ಜನನೂ ಕೂತ್ಕೊಂಡ್ರೆ ಒಂದು 15mm ಡ್ರಾಪ್ ಆಗುತ್ತೆ, ಬಟ್ ಸ್ಟಿಲ್ ಕ್ರೆಟಾ ನೀವು ನಾರ್ಮಲ್ ಆಗಿ ಆಫ್ ರೋಡಿಂಗ್ ತೊಗೊಂಡೋಗ್ಬೋದು. ಸೊ ಮೇನ್ ಮ್ಯಾಟರ್ ಆಫ್ ದ ಕಾರ್, ಇಷ್ಟೊತ್ತು ನಾವು ವೆಯ್ಟ್ ಮಾಡ್ತಿದ್ದು ಹ್ಯುಂಡೈ ಕ್ರೆಟಾ ಇಂಟೀರಿಯರ್ಸ್. ಫಸ್ಟ್ ಡೋರ್ ಪ್ಯಾನಲ್ ಹೇಳಿದ್ನಲ್ಲ, ಅಂಥ ಡಿಸೈನ್ ಏನು ಚೇಂಜ್ ಮಾಡಿಲ್ಲ, ಕಲರ್ ಥೀಮ್ ಚೇಂಜ್ ಮಾಡಿದ್ದಾರೆ, ಬಟ್ ಸೇಮ್ ಟು ಸೇಮ್. ಆ್ಯಂಡ್ ಫಸ್ಟ್ ಫೀಚರ್ ಕ್ರೆಟಾ, ಈಗ ಸೀಟ್ಸಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪವರ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಈಗ ರಿಕ್ಲೈನ್ ಮಾಡ್ತಿರ್ಬೋದಾಗಿರಲಿ, ಎಲ್ಲ ಎಲೆಕ್ಟ್ರಿಕಾಗಿ ಮಾಡ್ಬೋದು. ಆ್ಯಂಡ್ ಈವನ್ ಸೀಟ್ ವೆಂಟಿಲೇಷನ್ ಇದೆ. ಇದನ್ನು ನಾನು ಆನ್ ಮಾಡಿದ್ರೆ ಈ ಕಡೆ ಮತ್ತು ಆ ಪ್ಯಾಸೆಂಜರ್ ಸೈಡಲ್ಲಿ ಏನಿದೆ, 2 ಸೈಡು ನಿಮಗೆ ಬ್ಲೋವರ್ ಥರ ವರ್ಕ್ ಆಗುತ್ತೆ, ಅಂದರೆ ಸೆಕೆ ಆಗಲ್ಲ ಸೀಟ್ಸ್ ಮೇಲೆ ಕೂತ್ಕೊಂಡ್ರೆ. ಈಗ ನಿಮಗೆ 2 ಸ್ಕ್ರೀನ್ ಸಿಗ್ತಾ ಇದೆ, ಜಸ್ಟ್ ಲೈಕ್ 700, ಜಸ್ಟ್ ಲೈಕ್ ಕಿಯಾ ಸೆಲ್ಟಾಸ್. ಅದು ಅಪ್ಡೇಟೆಡ್. ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಹ್ಯುಂಡೈ ಅವ್ರದ್ದು ನಿಮಗೆ ಗೊತ್ತು ಎಷ್ಟು ಸ್ಮೂತ್ ಆಗಿರುತ್ತೆ ಅನ್ನೋದು. ಸೊ ಓಲ್ಡ್ ಕ್ರೆಟಾದಲ್ಲಿ ಏನು ಯೂಸರ್ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನೇ ಇಲ್ಲೂ ಕ್ಯಾರಿ ಆನ್ ಮಾಡಿದ್ದಾರೆ, ಬಟ್ ಈಗ ಸ್ಟ್ರೈಟ್ ಆಗಿದೆ ಸ್ಕ್ರೀನ್. ಆ್ಯಂಡ್ ಇದು ಬಂದು ಆನ್ ಆಗ್ತಾ ಇಲ್ಲ, ಯಾಕಂದರೆ ಈಗ ಟೆಸ್ಟ್ ಡ್ರೈವ್ ವೆಹಿಕಲ್ ಆಗಿರೋದ್ರಿಂದ ಫ್ಯೂಸ್ ಔಟ್ ಮಾಡಿರ್ತಾರೆ. ಬಟ್ ಸಿಮಿಲರ್ ಏನಂದರೆ ಫೀಚರ್ಸ್ ಜಾಸ್ತಿ ಇದೆ. ಈಗ ಫಸ್ಟ್ ನಾವು ನೋಡೋದಾದರೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ ಕಡೆ ಒಂದು ಸೆಕೆ ಆಗ್ತಾ ಇದೆ, ನನಗೆ ಚಳಿ ಆಗ್ತಾ ಇದೆ ಅಂದರೆ ಅವ್ರವ್ರ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಬೋದು. ನೋಡಿ, ಈಗ ಏನು ಬೇಕು ಎರಡು ಕಡೆನೂ ಕೊಟ್ಟಿದ್ದಾರೆ. ಟೆಂಪ್ರೇಚರ್ ಅನ್ನೋದು ನನಗೂ ಇದೆ, ಆ ಕಡೆ ಕೂತಿರೋರ್ಗೂ ಸಿಗುತ್ತೆ. ಕೆಳಗಡೆ ವೈರ್ಲೆಸ್ ಚಾರ್ಜರ್ ಆ್ಯಡ್ ಮಾಡಿದ್ದಾರೆ. 2 ಟೈಪ್, ಒಂದು ಟೈಪ್ ಸಿ ಇದೆ, ಒಂದು ಟೈಪ್ ಎ, 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್, ಏನೇನೆಲ್ಲ ತುಂಬಿಟ್ಬಿಟ್ಟಿದ್ದಾರೆ ಕಾರ್ ಒಳಗಡೆ. ಡಿಸೈನ್ ಎಲಿಮೆಂಟ್ ಅಂತ ಬಂದಾಗ ಇದೆಲ್ಲ ಕಂಪ್ಲೀಟಾಗಿ ಸಾಫ್ಟ್ ಟಚ್ ಮೆಟೀರಿಯಲ್. ಇಲ್ಲೊಂದು ಸ್ಪೀಕರ್ ಇದೆ. ಆ್ಯಂಡ್ ಕಲರ್ ಥೀಮ್ ಹೇಳಿದ್ನಲ್ಲ, ತುಂಬ ಬ್ಲ್ಯಾಕ್ ಯೂಸ್ ಮಾಡೋಕ್ಕೋಗಿಲ್ಲ, ಗ್ರೇ ಆ್ಯಂಡ್ ಡಾರ್ಕ್ ಗ್ರೇ ಎರಡು ಯೂಸ್ ಮಾಡಿದ್ದಾರೆ. ಈಗ ಕ್ರೆಟಾ ಸ್ಟೇರಿಂಗ್ ವೀಲ್ ನೋಡೋದಾದ್ರೆ ನಿಮಗೆ ಡಿಸೈನ್ ಸೇಮ್ ಇರ್ಬೋದು, ಬಟ್ ಕಲರ್ ಎಲಿಮೆಂಟ್ ಚೇಂಜ್ ಮಾಡಿದ್ದಾರೆ, ಗ್ರೇಯಿಶ್ ಇದೆ. ಆ್ಯಂಡ್ ಆ್ಯಸ್ ಆಲ್ವೇಸ್ ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಆಡಿಯೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಒಂದು ವಾಯ್ಸ್ ಕಮಾಂಡ್ ಇದೆ, ಏನೇ ಒಂದು ಆಲ್ಮೋಸ್ಟ್ 100 ಫೀಚರ್ಸ್ ತನಕ ಮಾಡುತ್ತೆ. ಹೇ ಹ್ಯುಂಡೈ ಓಪನ್ ದ ಲೆಫ್ಟ್ ಸೈಡ್ ವಿಂಡೋ ಅಂದರೆ ಲೆಫ್ಟ್ ಸೈಡ್ ಓಪನ್ ಮಾಡುತ್ತೆ. ಏನು ನಿಮ್ಗೆ ಆ ಥರ ಎಲ್ಲ ಫೀಚರ್ಸ್ ಚೆನ್ನಾಗಿದೆ. ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್, ಏಡಾಸ್ಗಾಗಿರ್ಬೋದು, ಆಮೇಲೆ ಒಳಗಡೆ ಕ್ಲಸ್ಟರ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡ್ರೈವ್ ಮಾಡಬೇಕಾದ್ರೆ ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರೆ ಅದಾಗದೇ ಡ್ರೈವ್ ಮಾಡುತ್ತೆ, ಅಡ್ಜಸ್ಟ್ ಮಾಡುತ್ತೆ ಯಾವ ಕಡೆ ಹೋಗಬೇಕು ಅಂತ. ಆ್ಯಂಡ್ ಇನ್ನೊಂದು ಎಮರ್ಜೆನ್ಸಿ ಬ್ರೇಕಿಂಗ್, ಸಡನ್ನಾಗಿ ಯಾರಾದರೂ ಅಡ್ಡ ಬಂದರೆ ಅದಾಗದೇ ಬ್ರೇಕ್ ಮಾಡುತ್ತೆ. ಲೆವೆಲ್ 2 ಏಡಾಸ್ ಇದೆ. ಟೋಟಲಾಗಿ 19 ಆಪ್ಷನ್ಸ್ ಏನೋ ಇದೆ ನಿಮಗೆ, ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ಸ್ಕ್ರೀನ್ ಆನ್ ಆಗಿದ್ದಿದ್ರೆ. ಅದು ಬಿಟ್ಟರೆ ನಿಮಗೆ ರೈಟ್ ಸೈಡಲ್ಲಿ ನೋಡೋದಾದರೆ ಈಗ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ನಾರ್ಮಲ್ ಹಳೆ ಕ್ರೆಟಾಲು ಇಲ್ಲೇ ಇತ್ತು. ಆಟೋ ಆಫ್ ಆ್ಯಂಡ್ ಆನ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್, ಹೆಡ್ಲೈಟ್ ಲೆವೆಲರ್. ಆ್ಯಂಡ್ ಪ್ರೀಮಿಯಂ ಬೋಸ್ ಸ್ಪೀಕರ್ ಹೇಳಿದ್ನಲ್ಲ ಆವಾಗಲೇ, ಎಂಟರ್ಟೈನ್ಮೆಂಟ್ಗೆ ಈ ಕಾರಲ್ಲಿ ಏನು ಕಮ್ಮಿ ಇಲ್ಲ. ಇನ್ನೂ ಒಂದು ಟ್ರಾಫಿಕಲ್ಲೆಲ್ಲ ಯೂಸ್ ಆಗೋವಂಥ ಫೀಚರ್, 360 ಡಿಗ್ರಿ ಕ್ಯಾಮ್ರಾ, ಸರೌಂಡ್ ವ್ಯೂಗೆ ಹಾಕೋಣ. ದಟ್ಸ್ ನೈಸ್. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅನ್ಬೋದು, ಯಾಕಂದರೆ ಏನು ಕಲರ್ ಕಾಂಬಿನೇಷನ್ ನನ್ನ ಪಕ್ಕ ಸಣ್ಣ ಕಲ್ಲಿದ್ರು ಕಾಣಿಸುತ್ತೆ. 360 ಡಿಗ್ರಿ ಕ್ಯಾಮ್ರಾ ಕ್ರೆಟಾದಲ್ಲಿ ಬೇಕಿತ್ತು, ಆ್ಯಂಡ್ ಈಗ ಅದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಹಳೆ ಕ್ರೆಟಾಲು ಬರ್ತಾಯಿತ್ತು ಪ್ಯಾನೋರಾಮಿಕ್ ಸನ್ರೂಫ್, ಅದನ್ನು ವಾಯ್ಸ್ ಕಮಾಂಡಲ್ಲೂ ಕೊಟ್ಟು ಓಪನ್ ಮಾಡ್ಬೋದು. ಹೇ ಕ್ರೆಟಾ ಸನ್ರೂಫ್ ತೆಗಿ ಅಂದರೆ ಕನ್ನಡನೂ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇದು ನನಗೆ ಇನ್ನೂ ಇಷ್ಟ ಆಯಿತು. ಸೆಂಟರ್ ಆಮ್ರೆಸ್ಟ್ ಡೀಸೆಂಟ್ ಸೈಜ್, ಜಾಸ್ತಿ ಜಾಗ ಏನಿಲ್ಲ, ಬಟ್ ಓಕೆ ಫೋನೆಲ್ಲ ಇಡ್ಬೋದು. ಹಿಂದ್ಗಡೆ ನಿಮಗೆ ರೇರ್ ಎಸಿವೆಂಟ್ಸು ಇಲ್ಲೇ ಅಡ್ಜಸ್ಟ್ ಆಗಿರುತ್ತೆ. 2 ಕಪ್ ಹೋಲ್ಡರ್ ಇದೆ. ಇಷ್ಟ ಆಗೋದೇನೆಂದರೆ ಮ್ಯಾನ್ಯಲಲ್ಲೂ ಈಗ ಆಟೋಮೆಟಿಕ್ ಪಾರ್ಕಿಂಗ್ ಬ್ರೇಕ್, ಹ್ಯಾಂಡ್ ಬ್ರೇಕ್ ಎಲ್ಲ ಇಲ್ಲ, ಡೈರೆಕ್ಟಾಗಿ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಗೇರ್ ನಾಬ್ ಬಂದು ಇದು ಮ್ಯಾನ್ಯಲ್ ಆಗಿರೋದ್ರಿಂದ ನೀವು ರಿವರ್ಸ್ಗೆಲ್ಲ ಹಾಕ್ಬೇಕಾದ್ರೆ ಇದನ್ನು ಲಿಫ್ಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. 2 ಸೈಡು ವೆಂಟಿಲೇಷನಿಗೆ ಕೊಟ್ಟಿದ್ದಾರೆ. ಈ ಹೇಳಿದ್ನಲ್ಲ, ಇದು ಬಂದು 360 ಡಿಗ್ರಿ ಆನ್ ಮಾಡೋಕ್ಕೆ. ಆ್ಯಂಡ್ ಈವನ್ ಆ್ಯಂಬಿಯಂಟ್ ಲೈಟಿಂಗ್ ಇದೆ. ಎಷ್ಟು ಫೀಚರ್ಸ್ ತುಂಬಿದ್ದಾರೆ ಅಂದರೆ ಕಾರ್ ಒಳಗಡೆ, ನಾನು ಹೇಳೋಷ್ಟಲ್ಲಿ ಟೈಮೇ ಸಾಕಾಗ್ತಾಯಿಲ್ಲ. ಇಲ್ಲಿ ಮಿರರಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲೊಂದು ಟ್ರಯಾಂಗಲ್ ಶೇಪ್ ಕಾಣಿಸ್ತಿರ್ಬೋದು. ಇದನ್ನು ಬ್ಲೈಂಡ್ ಸ್ಪಾಟ್ ಯಾರಾದರೂ ಇನ್ ಕೇಸ್ ಯಾರಾದರೂ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದರೆ ಅದಾಗದೇ ಹೇಳುತ್ತೆ, ಲೆಫ್ಟಿಗೆ ತೊಗೋಬೇಡ ಗಾಡಿನ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ. ಸೊ ಅಷ್ಟೊಂದು ಫೀಚರ್ಸ್ ಇದೆ. ಗ್ಲೋ ಬಾಕ್ಸ್, ಡಿಸೆಂಟ್ ಸೈಜ್ ವಿತ್ ಕೂಲಿಂಗ್. ಆ್ಯಂಡ್ ಒಳಗಡೆ ಸ್ಪೇಷಿಯಸ್ ಆಗಿದೆ ಕಾರು, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಈವನ್ ಡ್ರೈವ್ ಮಾಡಬೇಕಾದ್ರೂ ಅಷ್ಟೇ ಬಾನೆಟ್ ವಿಸಿಬಿಲಿಟಿ ಇದೆ, ಪ್ರಾಪರ್ SUV ಫೀಲ್ ಅನ್ನೋದ್ರಲ್ಲಿ ಡೌಟ್ ಏನಿಲ್ಲ. ಆಟೋ ಡಿಮಿಂಗ್, IRVMs, 2 ಕಡೆ ನಿಮಗೆ ವ್ಯಾನಿಟಿ ಮಿರರ್ಸ್ ಇಲ್ಲ, ಆ ಕಡೆ ಒಂದು ಸೈಡೇ ಇರೋದು ಮೋಸ್ಟ್ ಪ್ರಾಬಬಲಿ. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಆ್ಯಂಡ್ ಅಷ್ಟೇ ಇಂಟೀರಿಯರ್ಸಲ್ಲಿ ನನಗೆ ಆ್ಯಕ್ಚುಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಯಾಕಂದರೆ ಫ್ಯೂಚರ್ ಪ್ರಕಾರ ಅಪ್ಡೇಟ್ ಮಾಡಿದ್ದಾರೆ. ಈಗ ಕ್ರೆಟಾ ಕಲರ್ ಆಪ್ಷನ್ಸ್ ಈಗ ನೋಡ್ತಾ ಇದ್ದೀರಾ, ಇದು ಮಿಡ್ ನೈಟ್ ಬ್ಲ್ಯಾಕ್, ಬಟ್ ಇದರಲ್ಲಿ ತುಂಬಾ ಕಲರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಂಟ್ರೊಡ್ಯೂಸ್ ಅಂದರೆ ಒಂದು ಕಲರ್ ಬಂದಿದೆ,
ಬಟ್ ಓವರ್ ಆಲ್ 6 ಕಲರ್ಸ್ ಇದೆ, ಒಂದು ಡ್ಯುಯಲ್ ಟೋನ್ ಆಪ್ಷನ್ ಇದೆ. ನನಗಿಷ್ಟ ಆಗಿದ್ದು ವೈಟ್ ಆ್ಯಂಡ್ ಬ್ಲ್ಯಾಕ್. ಕ್ರೆಟಾದಲ್ಲಿ ಮಾತ್ರ ಆಲ್ವೇಸ್ ಎವರ್ ಗ್ರೀನ್ ಅನ್ಬೋದು. ಸೊ ಈಗ ಕ್ರೆಟಾದಲ್ಲಿ ನೀವು ಸೇಫ್ಟಿ ವಿಚಾರಕ್ಕೆ ಬಂದರೆ ಹಳೆ ಕ್ರೆಟಾಗೆ 3 ಸ್ಟಾರ್ ಇತ್ತು, ಬಟ್ ಈ ಸತಿ ಯಾವುದೇ ಥರದ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಆಗಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ನನಗನ್ಸಿರೋ ಪ್ರಕಾರ ಸ್ವಲ್ಪನಾದರೂ ಇಂಪ್ರೂವ್ ಮಾಡಿದ್ದಾರೆ ಈ ಸತಿ. ಆ್ಯಂಡ್ ಈವನ್ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಸಚ್ ಆಸ್ 6 ಏರ್ ಬ್ಯಾಗ್ಸ್, ABD ವಿತ್ ESP, ಟ್ರಾಕ್ಷನ್ ಕಂಟ್ರೋಲ್ ಎಕ್ಸೆಟ್ರಾ ಆ ಥರ ಫೀಚರ್ಸ್ ಎಲ್ಲ ಲೋಡೆಡ್ ಇದೆ. ಕ್ರೆಟಾ ತೊಗೋಬೇಕಾದ್ರೆ ನೀವು ಸೇಫ್ಟಿ ಬಗ್ಗೆ ಅಂತ ಏನು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಈಗ ಈ ಒಂದು ಹ್ಯುಂಡೈ ಕ್ರೆಟಾ ವ್ಲಾಗ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ನಾನು ಹೇಳೋದೇನೆಂದರೆ ಇವತ್ತು ಆದಷ್ಟು ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇದು ಜಸ್ಟ್ ವಾಕ್ ಅರೌಂಡ್ ಶೋರೂಮ್ ಒಳಗಡೆ ಇರೋದ್ರಿಂದ ನನಗೆ ಎಷ್ಟಾಗಿದೆ ಅಷ್ಟನ್ನು ಕವರ್ ಮಾಡಿದ್ದೀನಿ. ಓಕೆ, ಈಗ ಪ್ರಿಫರ್ ಮಾಡೋದಾದ್ರೆ ವೇರಿಯಂಟ್ಸ್ ಬಂದು ಆದಷ್ಟು ಟಾಪ್ ಎಂಡ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಬಜೆಟ್ ಕಮ್ಮಿ ಇದ್ದರೆ ಮಿಡ್ ವೇರಿಯಂಟ್ಗೆ ಹೋಗಿ, ಯಾಕಂದರೆ ಫೀಚರ್ ಅನ್ನೋದು ಲೋಡೆಡ್ ಆಗಿದೆ ಕ್ರೆಟಾದಲ್ಲಿ, ಅದನ್ನು ನೀವು ಎಂಜಾಯ್ ಮಾಡ್ಬೋದು ನೀವು ಟಾಪ್ ಎಂಡ್ಸ್ಗೆ ಹೋದರೆ. ಆ್ಯಂಡ್ ಇವನ್ ಇಂಜಿನ್ ಆಪ್ಷನ್ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಜೆಮ್ ಅಂತ ಹೇಳ್ಬೋದು, ಅಷ್ಟೊಂದು ಪರ್ಫಾರ್ಮೆನ್ಸ್ ಇದೆ ಈ ಕಾರಲ್ಲಿ. ಸೊ ಆದಷ್ಟು ಬೇಗ ಈ ಕಾರ್ನ ನಾನು ಆನ್ ರೋಡ್ ಡ್ರೈವ್ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಇನ್ನು ಹೈ ಫೀಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.